ಹಾಯ್ ಎಲ್ರಿಗೂ ನಮಸ್ಕಾರ. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಜನಕ್ಕೆ ಇಷ್ಟ ಇರುತ್ತೆ. ಅವ್ರ ಜೀವನ ಚರಿತ್ರೆ ಏನೇನಿರ್ಬೋದು ಅಂತ. ಸೊ ನಾನಿವಾಗ ಅದೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಇವತ್ತು ನಾನು ಭಗತ್ ಸಿಂಗ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವರು ಪಂಜಾಬಿನ ಲಾಯಲ್ಪುರ ಜಿಲ್ಲೆಯ ಬಂಗಾ ಎಂಬ ಊರಿನಲ್ಲಿ 1907 ಸೆಪ್ಟೆಂಬರ್ 28ರಂದು ಜನಿಸಿದರು. ತಂದೆ ಸರ್ದಾರ್ ಕಿಶನ್ ಸಿಂಗ್ ಮತ್ತು ತಾಯಿ ವಿದ್ಯಾವತಿ ದೇವಿ. ಭಗತ್ ಸಿಂಗ್ನದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ಆದ್ದರಿಂದ ಭಗತ್ ಸಿಂಗಿಗೆ ಹೋರಾಟ ರಕ್ತಗತವಾಗಿ ಬಂದಿದ್ದು. ಭಗತ್ ಸಿಂಗ್ ಲಾಹೋರ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಜಲಿಯನವಾಲಾ ಬಾಗ್ನಲ್ಲಿ 1919ರಲ್ಲಿ ಭೀಕರ ಹತ್ಯಾಕಾಂಡವಾಯಿತು. ನೂರಾರು ಜನರು ಬಲಿಯಾಗಿದ್ರು, ಸಾವಿರಾರು ಜನರು ಗಾಯಗೊಂಡಿದ್ರು. ಆಗ ಭಗತ್ ಸಿಂಗಿಗೆ 12 ವರ್ಷ ಆಗಿತ್ತು. ಈ ದುರಂತ ಘಟನೆಯನ್ನ ಪತ್ರಿಕೆಯಲ್ಲಿ ಓದಿದ ಭಗತ್ ಸಿಂಗ್ ಕೆಲ ದಿನ ಮನೆ ಸೇರದೆ ಕಣ್ಣೀರಿಡುತ್ತಾ ತಿರುಗಾಡಿದ್ರಂತೆ. ಜಲಿಯನ್ ವಾಲಾಬಾಗ್ ದುರಂತ ಘಟನೆಯಿಂದ ದುಃಖಿತನಾದ ಭಗತ್ ಸಿಂಗ್ ಗಾಂಧೀಜಿಯ ಅಸಹಕಾರ ಚಳುವಳಿಯಲ್ಲಿ ಕೂಡ ಭಾಗವಹಿಸಿದ್ರಂತೆ. ಅಂತೆಯೇ ಅನೇಕ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿ ಚಳುವಳಿಯಲ್ಲಿ ಭಾಗವಹಿಸಿದ್ರು. ಗಾಂಧೀಜಿ ಅವರಿಂದ ಪ್ರಭಾವಿತನಾದ ಭಗತ್ ಸಿಂಗ್ ಯಾವಾಗಲೂ ಖಾದಿ ಧರಿಸ್ತಿದ್ರಂತೆ. ಈ ನಡುವೆ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರಾ ಎಂಬ ಹಳ್ಳಿಲಿ ಶಾಂತ ರೀತಿಯಲ್ಲಿ ಅಸಹಕಾರ ಚಳುವಳಿ ನಡೆಸ್ತಿದ್ದವ್ರ ಮೇಲೆ ಪೊಲೀಸರು ಗುಂಡು ಹಾರಿಸಿ ಕೆಲವರನ್ನ ಕೊಂದಿದ್ರು. ಆಗ ಸಿಟ್ಟಿಗೆದ್ದ ಚಳುವಳಿಕಾರರು 22 ಮಂದಿ ಪೊಲೀಸರನ್ನ ಬೆಂಕಿ ಹಚ್ಚಿ ಕೊಂದ್ರು. ಆ ಟೈಮಲ್ಲಿ ಈ ಸುದ್ದಿ ದೇಶಾದ್ಯಂತ ಹರಡಿತ್ತು. ಗಾಂಧೀಜಿ ಸ್ವಲ್ಪ ಕಾಲ ಅಸಹಕಾರ ಚಳುವಳಿಯನ್ನು ಸ್ಥಗಿತಗೊಳಿಸಿದ್ರು. ಕ್ರಾಂತಿಕಾರಿ ಮನೋಭಾವದ ಭಗತ್ ಸಿಂಗ್ ಚಳುವಳಿಯನ್ನು ನಿಲ್ಲಿಸಲಿಲ್ಲ. ಗುಪ್ತವಾಗಿ ಉಗ್ರ ರೀತಿಯಲ್ಲಿ ಮುಂದುವರಿಸಿದ್ರು. ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕ್ರಾಂತಿಕಾರಿ ಮಾರ್ಗವನ್ನು ಅನುಸರಿಸಿದ ಭಗತ್ ಸಿಂಗ್ ಆಜನ್ಮ ಬ್ರಹ್ಮಚಾರಿಯಾಗಿರಲು ನಿರ್ಧಾರ ಮಾಡಿದ್ರು. ಚಂದ್ರಶೇಖರ್ ಆಜಾದ್, ಸುಖ್ದೇವ್, ಶಿವವರ್ಮ, ಲಾಲ್ ಲಜಪತ್ ರಾಯ್ ಮುಂತಾದವರ ಸಂಪರ್ಕದಿಂದ ಭಗತ್ ಸಿಂಗ್ ಹೋರಾಟದಲ್ಲಿ ತೀವ್ರಗತಿಯಲ್ಲಿ ಮುಂದುವರಿದ್ರು. ಲಾಲ್ ಲಜಪತ್ ರಾಯ್ ಬ್ರಿಟಿಷರ ದೌರ್ಜನ್ಯಕ್ಕೆ ಬಲಿಯಾದಾಗ ಭಗತ್ ಸಿಂಗ್ ತಳಮಳಗೊಂಡ್ರು. ಸ್ನೇಹಿತರೊಡಗೂಡಿ ಅವರ ದೌರ್ಜನ್ಯಕ್ಕೆ ಉತ್ತರ ನೀಡಲು ನಿರ್ಧಾರ ಮಾಡಿದ್ರು. ತಪ್ಪು ಗ್ರಹಿಕೆಯಿಂದಾಗಿ ಸ್ಯಾಂಡರ್ಸ್ ಎಂಬ ಪೊಲೀಸ್ ಅಧಿಕಾರಿಯ ಕೊಲೆಯಾಯಿತು. ಬ್ರಿಟಿಷರು ಭಗತ್ ಸಿಂಗ್ನನ್ನ ಆರೋಪಿಗಳಲ್ಲೊಬ್ಬ ಎಂದು ಘೋಷಣೆ ಮಾಡಿದ್ರು. 1929ರಲ್ಲಿ ಜನರಲ್ ಅಸೆಂಬ್ಲಿಯಲ್ಲಿ ನಡೆಸಿದ ಬಾಂಬ್ ದಾಳಿಯ ಪ್ರಕರಣದ ಆರೋಪಿಯಾಗಿ ಭಗತ್ ಸಿಂಗ್ನನ್ನು ಬಂಧಿಸಲಾಯಿತು. 1930 ಅಕ್ಟೋಬರ್ 7ರಂದು ಆಗಿನ ಬ್ರಿಟಿಷ್ ನ್ಯಾಯಾಲಯವು ಸುಖ್ದೇವ್ ಮತ್ತು ಭಗತ್ ಸಿಂಗ್ ಅವರಿಗೆ ಗಲ್ಲು ಶಿಕ್ಷೆಯ ತೀರ್ಪು ನೀಡಿತು. ಆಗ ಭಗತ್ ಸಿಂಗಿಗೆ 23 ವರ್ಷ ಮಾತ್ರ. ತುಂಬಾ ತಳಮಳದಲ್ಲಿ ಕೆಲವು ತಿಂಗಳು ಕಳೆದರೂ ಗಾಂಧೀಜಿ ಭಗತ್ ಸಿಂಗ್ನ ಪ್ರಾಣ ಉಳಿಸಲು ಎಷ್ಟೇ ಪ್ರಯತ್ನ ಮಾಡಿದರೂ ಸಾಧ್ಯವಾಗಲಿಲ್ಲ. 1931 ಮಾರ್ಚ್ 24 ಮರಣದಂಡನೆ ಜಾರಿಗೊಳಿಸುವ ದಿನವಾಗಿ ನಿಗದಿಯಾಯಿತು. ಭಗತ್ ಸಿಂಗ್ ತನ್ನ ಇನ್ನಿಬ್ಬರು ಸಂಗಡಿಗರೊಂದಿಗೆ ಗಲ್ಲಿಗೇರುವಾಗ ಸಾವಿರಾರು ಜನ ಬಿಡುಗಡೆಗಾಗಿ ಕೊನೆ ಕ್ಷಣಗಳಲ್ಲೂ ಒತ್ತಾಯಿಸುತ್ತಾ ಘೋಷಣೆ ಕೂಗ್ತಿದ್ದುದನ್ನು ಕಂಡು ಭಾವುಕರಾದರು. ಮೂವರು ಕೊನೆ ಕ್ಷಣಗಳಲ್ಲಿ ಕೂಗಿದ್ದು ಡೌನ್ ಡೌನ್ ಇಂಪೀರಿಯಲಿಸಂ, ಇಂಕಿಲಾಬ್ ಜಿಂದಾಬಾದ್, ಭಾರತ್ ಮಾತಾ ಕಿ ಜೈ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಮ್ಮ ದೇಶಕ್ಕೆ ಅಪಾರವಾದದ್ದು ಕೊಡುಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಇವಾಗಲೂ ಸ್ಮರಿಸ್ತಾ ಇದ್ದೀವಿ. ಎಷ್ಟು ವರ್ಷ ಬಾಳ್ತೀವಿ ಅನ್ನೋದಕ್ಕಿಂತ ಇರುವಾಗ ಏನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಅನ್ನೋದನ್ನು ಇವ್ರ ಲೈಫ್ ನೋಡಿದರೆ ತಿಳ್ಕೊಬೋದು ನಾವು.